ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಹೌ ಟು ಐಡೆಂಟಿಫೈ ಟ್ರೆಂಡ್ ಆ್ಯಂಡ್ ಟೇಕ್ ಎ ಟ್ರೇಡ್ ಡಿಸಿಷನ್. ಓಕೆ, ಸೊ ಟ್ರೇಡ್ ಹೇಗೆ ನಾವು ಯಾವ ಸೈಡು ನಾವು ತಗೋಬೇಕು, ಯಾವ ಸೈಡ್ ತಗೋಬಾರ್ದು, ಯಾವ ಸೈಡ್ ನಾವು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಸೊ ನನ್ನ ತಮ್ನೇಲಲ್ಲಿ ಏನು ಹಾಕಿದ್ದೀನಿ, ಓಪನಿಂಗ್ ಕ್ಯಾಂಡಲ್ ಸ್ಟ್ರಾಟಜಿ. ಓಪನಿಂಗ್ ಕ್ಯಾಂಡಲಲ್ಲಿ ನಾವು ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು, ಓಕೆ, ಇಲ್ಲಿ ನಿನ್ನೆ ಒಂದು ಸೈಡ್ ವೇಸ್ ಆಗಿತ್ತು. ಓಕೆ, 1 ಮಿನಿಟ್ ಕ್ಯಾಂಡಲಲ್ಲಿ ನಿಫ್ಟಿ ಚಾರ್ಟಲ್ಲಿ ನಾನು ಇದೊಂದು ಯಾವತ್ತು ಡೇಟು ನೋಡೋಣ. ಓಕೆ, ಸೊ 17th ಒಂದು ಗ್ಯಾಪ್ ಡೌನ್ ಆಗಿ ಒಂದು ಒಳ್ಳೆ ದೊಡ್ಡ ಮಾರುಬೋದ ಕ್ಯಾಂಡಲ್ ಬಂದಿದೆ. ಏನು ಡೌನ್ ಟ್ರೆಂಡು ಅಂದರೆ ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗಿ ಒಂದು ಒಳ್ಳೆ ಮಾರುಬೋದ ಕ್ಯಾಂಡಲ್ ರೆಡ್ ಕ್ಯಾಂಡಲಲ್ಲಿ ಕ್ಲೋಸ್ ಆಯಿತು. ಫಸ್ಟ್ ಕ್ಯಾಂಡಲ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ಯಾಂಡಲಲ್ಲಿ ನಮಗೆ ಎಲ್ಲಿ ಓಪನ್ ಆಗಬೇಕು, ಎಲ್ಲಿ ಕ್ಲೋಸ್ ಆಗುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ಲೋಸ್ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಓಕೆ, ಸೊ ಸೆಲ್ಲರ್ಸ್ ಆರ್ ಮೋರ್ ಅಂತ ಅಂದಾಗ ನಾವು ಮತ್ತೆ ರಿವರ್ಸಲ್ ಎಂಟ್ರಿ ತೊಗೊಳೋದು, ಕಾಲ್ ಸೈಡ್ ಎಂಟ್ರಿ ತೊಗೊಳೋದು. ಇಲ್ಲಿಂದ ಬಿದ್ದುಬಿಟ್ಟಿದ್ದಾನೆ ಕೆಳಗಡೆ, ಸೊ ಇಲ್ಲಿಂದ ರಿವರ್ಸ್ ಎಂಟ್ರಿ ತೊಗೊಂಬಿಡೋಣ. ಸೊ ಕಾಲ್ ಸೈಡ್ ತೊಗೊಂಬಿಟ್ಟು ಒಂದು ರಿವರ್ಸ್ ಮೂವ್ ತೊಗೊಂಬಿಡೋಣ ಅಂತ ಪ್ಲ್ಯಾನ್ ಮಾಡೋಕ್ಕೆ ಹೋಗಲೇಬಾರ್ದು. ಸೊ ಈ ಥರ ಕ್ಯಾಂಡಲ್ ಓಪನ್ ಆದಾಗ ಒಂದು ಏನು ರೂಲ್ಸ್ ಅಂತಂದರೆ, ಸೆಲ್ಲರ್ಸ್ ಆರ್ ಮೋರ್ ಅಂತ ನಿಮಗೆ ಮೈಂಡ್ ಸೆಟ್ ಮಾಡ್ಕೋಬೇಕು. ಸೆಲ್ಲರ್ಸ್ ಆರ್ ಮೋರ್ ಅಂತ ಮೈಂಡ್ ಸೆಟ್ ಮಾಡ್ಕೊಂಡಾಗ ನೋಡಿ ಏನು ಮಾಡ್ತಾನೆ. ಸೊ ಸೆಲ್ಲರ್ಸು ಇಲ್ಲಿ ಜಾಸ್ತಿ ಆದರು. ಸೊ ಇಲ್ಲಿ ಒಂದು ಸ್ವಲ್ಪ ರೀಟ್ರೇಸ್ ಆಯಿತು, ಮತ್ತೆ ಸೆಲ್ಲರ್ಸ್ನು ಕೆಳಗಡೆ ಬಂದರು. ಓಕೆನಾ? ಸೊ ನೋಡಿ ಮತ್ತೆ ಒಂದು ಸ್ವಲ್ಪ ಬಯರ್ಸ್ನ ಅಟ್ರ್ಯಾಕ್ಟ್ ಮಾಡಿದ್ರು. ಬಯರ್ಸ್ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ ರೀಟೇಲರ್ಸು ಸ್ಮಾರ್ಟ್ ಮನಿ ತನಕ ವರ್ಕ್ ಆಗಲ್ಲ. ಸ್ಮಾರ್ಟ್ ಮನಿ ಪೀಪಲ್ಸು ಹೇಗೆ ಥಿಂಕ್ ಮಾಡ್ತಾರೋ ಆ ಥರ ನಾವು ಥಿಂಕ್ ಮಾಡಿದ್ರೆ ಮಾತ್ರ ಟ್ರೆಂಡ್ ಹಿಡಿಯೋಕ್ಕಾಗುತ್ತೆ. ಇಲ್ಲ ಅಂದರೆ ಟ್ರೆಂಡ್ ಹಿಡಿಯೋಕ್ಕಾಗಲ್ಲ. ಇಲ್ಲಿ ನೋಡಿ, ಸೊ ಇಲ್ಲಿ ಚಾರ್ಟ್ ಇದೆ ಅಂತ ಹೇಳ್ತಿಲ್ಲ, ನಾವು ಹಿಂದುಗಡೆ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಓಕೆನಾ? ಈ ಥರ ಡೌನ್ ಟ್ರೆಂಡ್ ಆಗಿ ಮತ್ತೆ ರೆಡ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿ ಫಸ್ಟ್ ಕ್ಯಾಂಡಲ್ಲು ನಾವು ಅಬ್ಸರ್ವೇಷನ್ ಮಾಡಬೇಕಿಲ್ಲಿ. ಓಕೆನಾ? ಫಸ್ಟ್ ಅಬ್ಸರ್ವೇಷನ್ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ, ಓಕೆ ಡೌನ್ ಟ್ರೆಂಡ್ ಇದೆ, ಸೊ ನಾವು ಆಪೋಸಿಟ್ ಟ್ರೇಡ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಬೇಕು. ಸೊ ಈ ಡಿಸೈಡ್ ಮಾಡ್ತಿರಲ್ಲ, ಇಲ್ಲಿ ಅವಾಯ್ಡ್ ಆಗುತ್ತೆ, ಲಾಸಸ್ ಅವಾಯ್ಡ್ ಆಗುತ್ತೆ. ಕಾಲ್ ಸೈಡ್ ತೊಗೊಳೋದು, ಓಕೆ ಮೂವ್ ಆಗಲಿಲ್ಲ ಮತ್ತೆ ಬರುತ್ತೆ, ಆವಾಗ ಮತ್ತೆ ಒಂದು ಸಲ ಪುಷಪ್ ಕೊಡ್ತಾರೆ ಕೆಳಗಡೆ, ಅಲ್ಲಿ ಲಾಸ್ ಬುಕ್ ಮಾಡ್ಕೊಳೋದು. ಮತ್ತೆ ಮೇಲೆ ಹೋಗ್ತಿದೆ, ನಾನು ತೊಗೊಂಡಿದ್ದು ಸರಿ ಇದೆ ಅಂತಂದಾಗ ಮತ್ತೆ ಅದೇ ಟ್ರೇಡ್ನ ಮತ್ತೆ ಪುನಃ ತೊಗೊಳೋದು. ಇವೆಲ್ಲ ಮಾಡಿ ಏನಾಗುತ್ತೆ, ಲಾಸಸ್ ಬುಕ್ ಮಾಡ್ಕೊತಾನೇ ಇರ್ತೀರ. ಒನ್ ಟೈಮಲ್ಲಿ ಓಕೆ ನೋಡಿ, ಇದು ಸೆಲ್ಲಿಂಗ್ ಪ್ರೆಷರು ನೋಡ್ತಾ ಇರಬೇಕು ಯಾವ ಲೆವೆಲ್ಸಿಗೆ ಬರ್ತಾ ಇದೆ. ಯಾವುದೋ ಒಂದು ಟ್ರೆಂಡ್ ಲೈನು, ಒಂದು ಸಪೋರ್ಟು ರೆಸಿಸ್ಟೆನ್ಸ್ ಲೈನ್ಗಳು ಹಾಕ್ಕೊಳೋದು ಕಲ್ತ್ಕೊತಾ ಇರಬೇಕು ಅವಾಗವಾಗ. ಎಲ್ಲಿಂದ ಓಪನ್ ಆಯಿತು, ಓಕೆ ಎಲ್ಲಿಂದ ಓಪನ್ ಆಯಿತು, ಮೇಲಕ್ಕೆ ಹೋಗಕ್ಕೆ ಬಿಡಲಿಲ್ಲ, ಏನಕ್ಕೆ ಇಲ್ಲಿ ಓಪನ್ ಆಯಿತು, ಓಕೆ ಇಲ್ಲಿ ಓಪನ್ ಆಯಿತು, ಇಲ್ಲೇ ಬಂದಿದೆ. ಸೊ ಈ ಲೆವೆಲಿಗೆ ಬರೋವರೆಗೂ ನಾನೇನು ಡಿಸಿಷನ್ ತೊಗೊಳಲ್ಲ. ಇಲ್ಲಿ ನೋಡಿ, ಈ ಲೆವೆಲಿಂದ ಮೇಲೇನಾದ್ರು ಹೋಗಿದ್ರೆ ಸೊ ಒಂದು ಅಪ್ ಮೂವ್ ಅಂತ ಅನ್ಬೋದು. ಬಟ್ ಇಲ್ಲೇನಾಗಿದೆ, ಇಲ್ಲೇ ಬಂದಿದೆ, ಒಂದು ಕ್ರಾಸ್ ಆಯಿತು. ಇಲ್ಲಿ ನೋಡ್ತೀನಿ, ನೀವೇ ಅಬ್ಸರ್ವ್ ಮಾಡಿ. ಒಂದು ಸಲ ಟ್ರ್ಯಾಪ್ ಆಗಿದ್ದೀರಾ, ಮತ್ತೆ ತೊಗೊಂಡು ಮತ್ತೆ ಟ್ರ್ಯಾಪ್ ಆಗೋದು ಬೇಡ. ಇಲ್ಲಿ ನೋಡಿ, ಈ ಲೆವೆಲ್ಸ್ ನೋಡಿ, ಇಲ್ಲೊಂದು ಬ್ರೇಕ್ ಆಯಿತು. ಒಂದು ಕಲರ್ ಸ್ವಲ್ಪ ಚೇಂಜ್ ಮಾಡೋಣ. ಓಕೆನಾ? ಇಲ್ಲಿ ನೋಡಿ, ಈ ಲೆವೆಲ್ ಬ್ರೇಕ್ ಆಗಿ ಮತ್ತೆ ಸಸ್ಟೈನ್ ಆಗಲಿಲ್ಲ. ಓಕೆ, ಇದು ಯಾವುದು ಲೈನು, ಇದು ಹಳೆ ಲೈನು. ಓಕೆ, ಹಳೆ ಲೈನ್ ಹಾಗೇ ಇರಲಿ. ಇಲ್ಲಿ ನೋಡಿ, ಇಲ್ಲಿ ಬಂದು ಮತ್ತೆ ರಿಜೆಕ್ಷನ್ ಆಯಿತು ಅಂದರೆ ಈ ಲೆವೆಲ್ನ ಒಂದು ಸ್ವಲ್ಪ ಟ್ರ್ಯಾಪ್ ಮಾಡಿ, ಇಲ್ಲಿ ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾರೆ. ಬೈಯರ್ಸ್ನ ಇನ್ವೈಟ್ ಮಾಡಿ, ಇಲ್ಲಿ ನೀವು ಬೈ ಮಾಡಿ, ನಾನು ನಿಧಾನ ಸೆಲ್ ಮಾಡಿಕೊಂಡು ಸ್ಟಾಪ್ ಲಾಸ್ ತಿನ್ಕೊಂಬರ್ತೀನಿ. ಸೆಲ್ಲರ್ಸ್ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಈ ಲೆವೆಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಲೆವೆಲ್ಸ್ ಏನಕ್ಕೆ ಅಂತಂದರೆ, ಇಲ್ಲಿ ಬರಬೇಕಾದ್ರೆ ಗ್ಯಾಪ್ ಡೌನ್ ಮಾಡ್ಕೊಂಡು ಬಂದು ದೊಡ್ಡ ಕ್ಯಾಂಡಲ್ ಮಾಡಿದ್ದಾನೆ. ಓಕೆನಾ? ಸೊ ಈ ಲೆವೆಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈಯಿಂಗ್ ಹೋಗ್ತಾ ಇದೆ ಅಂತ ಹೇಳಿ ಬೈ ಮಾಡ್ಕೊಂಡು ಕೂತ್ಕೋಬಾರ್ದು. ಇಲ್ಲಿ ಬೈಯರ್ಸ್ ನಾವು ಬೈಯರ್ಸ್ ಆಗಿದ್ದಾಗ ಟ್ರ್ಯಾಪ್ ಆಗ್ತೀವಿ,
ಸ್ಮಾರ್ಟ್ ಪೀಪಲ್ಸ್ ಏನಾಗ್ತಾರೆ, ಇಲ್ಲಿರೋರು ನಮ್ಮನ್ನು ಟ್ರ್ಯಾಪ್ ಮಾಡಿ ಸೀದಾ ಬರ್ತಾರೆ ಬರ್ತಾರೆ ಬರ್ತಾರೆ. ಇಲ್ಲೊಂದು ಸ್ವಲ್ಪ ಮತ್ತೆ ಪುಷಪ್ ಕೊಡ್ತಾರೆ. ಓಕೆ, ಇನ್ನೂ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಬಿಡಿ, ಬಂದ್ಬಿಡುತ್ತೆ ಅಂತ ವೆಯ್ಟ್ ಮಾಡಿಸ್ತಾರೆ. ಮತ್ತೆ ನಿಧಾನವಾಗಿ ಬರ್ತಾರೆ. ನಿಧಾನಕ್ಕೆ ಬಂದು ಒಂದು ಲೆವೆಲ್ಸ್ ತೊಗೊಂಬಿಟ್ಟು ಅವರು ಸ್ಟಾಪ್ ಲಾಸ್ ಹಂಟ್ ಮಾಡಿಕೊಂಡು ಕೆಳಗಡೆ ಬಂದು ಡೌನ್ ಸೈಡ್ ಬರ್ತಾರೆ. ಈಗ ಐಡೆಂಟಿಫೈ ಮಾಡಿ, ನಾವು ಯಾವತ್ತು ಡೌನ್ ಟ್ರೆಂಡ್ ಆಗಿ ಒಂದು ಗ್ಯಾಪ್ ಡೌನ್ ಆಗಿ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂತ ಅಂದಾಗ ನಾವು ಆಲ್ವೇಸ್ ಐಡೆಂಟಿಫೈ ನೆಗೆಟಿವ್ ಸೈಡ್. ಓಕೆ, ಆಲ್ವೇಸ್ ಐಡೆಂಟಿಫೈ ನೆಗೆಟಿವ್ ಟ್ರೆಂಡ್ ಇನ್ ದ ಸೆನ್ಸ್ ಸೆಲ್ ಸೈಡ್. ಪುಟ್ ನಾವು ಟ್ರೆಂಡ್ ಕಾಲ್ ತೊಗೋಬೇಕು, ಏನು ಬೈ ಮಾಡಬೇಕಾಗುತ್ತೆ. ಸೊ ಅದೇ ಥರನೇ ಪ್ಲ್ಯಾನ್ ಮಾಡಿ ನೋಡಿ. ನೆಕ್ಸ್ಟು ಓಕೆ, ಇದು ಒಂದಾಯಿತು. ಓಕೆ, ಇಲ್ಲಿ ಒಂದು ಸ್ವಲ್ಪ ಟ್ರ್ಯಾಪ್ ಮಾಡಿದ್ರು, ಮತ್ತೆ ಬೈಯರ್ಸ್ ಬಂದರು, ಮತ್ತೆ ಅದೇ ಲೆವೆಲಿಂದ ಮತ್ತೆ ಸೆಲ್ಲರ್ಸ್ ಆಕ್ಟಿವೇಟ್ ಆದರು. ಇಲ್ಲೇನೋ ಬೈ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಟ್ರೆಂಡ್ ನೆಗೆಟಿವ್ ಸೆಂಟಿಮೆಂಟ್ ಏನಿದೆ ಅದು ಅಪೋಸಿಟ್ ಮಾಡೋಕ್ಕೆ ಹೋಗಬಾರ್ದು. ಆಲ್ವೇಸ್ ವಿ ಶುಡ್ ವೆಯ್ಟ್ ಟಿಲ್ ಇಯರ್. ಸೊ ಸೇಮ್ ಲೆವೆಲ್ಸ್ ಬರಬೇಕು, ನಾವು ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದಾಗ ನಾವು ಆಕ್ಟಿವೇಟ್ ಆಗಬೇಕು. ಯಾರ ಜೊತೆ? ಸ್ಮಾರ್ಟ್ ಪೀಪಲ್ ಜೊತೆ. ಓಕೆನಾ? ನೋಡಿ, ಎಲ್ಲಾದರೂ ನೋಡಿ ಸೆಲ್ಲರ್ಸು ಆಕ್ಟಿವೇಟ್ ಆದರು, ಇಲ್ಲೂ ಸೆಲ್ಲರ್ಸ್ ಆಕ್ಟಿವೇಟ್ ಆದರು, ಇಲ್ಲೂ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾನೆ ಇದ್ದಾರೆ. ಸೊ ನೆಕ್ಸ್ಟ್ ಈಗ ಇನ್ನೊಂದು ಸಿನಾರಿಯೋ ನೋಡೋಣ. ಇನ್ನೊಂದು ಸಿನಾರಿಯೋ ಏನು, ಒಂದೊಂದು ಲಾರ್ಜ್ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿ ಇಲ್ಲೇನಾದರೂ ನಿಮಗೆ ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದ್ರೆ, ಫಸ್ಟ್ ಕ್ಯಾಂಡಲ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಥರ ಕ್ಲೋಸ್ ಆಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಇಲ್ಲಿ ಒಳ್ಳೆ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿ ಇಲ್ಲಿಂದನೇ ಹೋಯಿತು, ಮತ್ತೆ ಇಲ್ಲಿಂದ ವಾಪಸ್ ಬಂದೇ ಬಿಡ್ತು. ಇಲ್ಲಿ ಓಪನ್ ಆಯಿತು, ಕ್ಲೋಸ್ ಆಯಿತು. ಈಗ ಯಾವ ಕಲರಲ್ಲಿ ಕ್ಲೋಸ್ ಆಗಿದೆ? ರೆಡ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ. ಸೊ ರೆಡ್ ಕ್ಯಾಂಡಲಲ್ಲಿ ಗ್ಯಾಪ್ ಅಪ್ ಆಗಿ ರೆಡ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಸೈಡ್ ವೇಸ್ ಇಲ್ಲ ನೆಗೆಟಿವ್ ಅಂತ ಅಂದ್ಕೊಬಿಡಿ. ಮೇಲಕ್ಕೆ ಹೋಗ್ಬೋದು ಮಾರ್ಕೆಟು. ಏನಕ್ಕೆ? ಬೈಯರ್ಸು ಎಲ್ಲ ಸೆಲ್ಲರ್ಸ್ನ ಸ್ಟಾಪ್ ಲಾಸ್ ಹಿಟ್ ಮಾಡಿಕೊಂಡು ಬೈಯರ್ಸ್ ಮೇಲೆ ಬಂದು ಕೂತಿದ್ದಾರೆ. ಓಕೆನಾ? ಸೊ ಇಲ್ಲಿ ನಾವು ಆಲ್ವೇಸು ಸೈಡ್ ವೇಸ್ ಆಗಿದೆ, ಮಾರ್ಕೆಟ್ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತಲೇ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಈ ಕ್ಯಾಂಡಲ್ ಏನಾದರೂ ಗ್ರೀನ್ ಆದರೆ ನೀವು ಆರಾಮಾಗಿ ಗ್ರೀನ್ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ನಾನು ಹೇಳ್ತಾ ಇರೋದು, ಫಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗ್ಬಿಟ್ಟು ಒಂದು ಸ್ವಲ್ಪ ಡೌನ್ ಮೂವ್ ಆಗಿ ಆಮೇಲೆ ಒಂದು ಪ್ರೈಸ್ ಆಕ್ಷನ್ ಹಾಕ್ಬಿಟ್ಟು ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಸೊ ಫಸ್ಟ್ ಕ್ಯಾಂಡಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಪನಿಂಗ್ ಕ್ಯಾಂಡಲ್ ಆಗುತ್ತಲ್ಲ, 9:15 AM ಕ್ಯಾಂಡಲು, ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಇದ್ದೇ ಕ್ಯಾಂಡಲು. ಈ ಕ್ಯಾಂಡಲಲ್ಲಿ ನಿಮಗೆ ಟ್ರೆಂಡ್ ಯಾವ ಸೈಡ್ ವೇಸ್ ಆಗುತ್ತೋ, ಟ್ರೆಂಡ್ ಇದೆಯೋ, ಅಪ್ ಟ್ರೆಂಡ್ ಹೋಗುತ್ತೋ, ಡೌನ್ ಟ್ರೆಂಡ್ ಆಗುತ್ತೋ, ಎಲ್ಲ ನೀವು ಐಡೆಂಟಿಫೈ ಮಾಡ್ಬಿಡ್ಬೋದು. ಓಕೆನಾ? ಈ ಸಿನಾರಿಯೋ ನೋಡಿ, ಎಲ್ಲಾದರೂ ಹೋಗಿ ನಿಮಗೆ ಬೈಯಿಂಗ್ ಆಪರ್ಚುನಿಟಿ ಇದೆಯಾ, ಸೆಲ್ಲಿಂಗ್ ಆಪರ್ಚುನಿಟಿ ಇದೆಯಾ, ನೀವೇ ಟ್ರೈ ಮಾಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಕೆಳಗಡೆ ಬಂತು, ಒಳ್ಳೆ ರೆಡ್ ಕ್ಯಾಂಡಲ್ ತೋರಿಸುತ್ತೆ. ರೆಡ್ ಕ್ಯಾಂಡಲ್ ತೋರಿಸಿ ಮತ್ತೆ ಮೇಲೆ ತೋರಿಸ್ತು, ಮತ್ತೆ ಕೆಳಗಡೆ ಬಂತು. ಯಾವ ಥರ ಬಂದಿದೆ ಇದು? ಆ್ಯಕ್ಚುಲಿ ಯಾವ ಡೇ ಇವತ್ತು? ಎಕ್ಸ್ಪೈರಿ ಡೇ 16th ನಿಮಗೆ ಥರ್ಸ್ಡೇ ಬರುತ್ತೆ. ಥರ್ಸ್ಡೇ ಎನಿವೇ ನಿಮಗೆ ಡಿಕೆ ಆಗ್ತಾ ಇರುತ್ತೆ. ಪ್ರೀಮಿಯಮ್ ಎಲ್ಲ ಅವತ್ತು ಟ್ರೇಡ್ ಮಾಡೋದಕ್ಕೆ ವೆರಿ ಲೋ ಪ್ರಿಯಾರಿಟಿ ಅವತ್ತು. ಓಕೆನಾ? ನನ್ನ ಕಡೆಯಿಂದ ನಾನಂತೂ ಅವತ್ತು ಎಕ್ಸ್ಪೈರಿ ದಿನ ನಿಫ್ಟಿ ನಾನು ಮುಟ್ಟಕ್ಕೆ ಹೋಗಲ್ಲ. ಓಕೆನಾ? ಸೊ ಅದೊಂದು ನೆನಪಲ್ಲಿ ಇಟ್ಕೋಬೇಕು ನೀವು. ಎಕ್ಸ್ಪೈರಿ ಡೇ ದಿನ ಡಿ ಕೆ ಆಗ್ತಿರುತ್ತೆ. ಆಪ್ಷನ್ ಬೈಯರ್ಸ್ಗೆ ಆಪರ್ಚುನಿಟಿ ಕಡಿಮೆ. ಯಾವತ್ತೋ ಒಂದಿನ ಟ್ರೆಂಡ್ ಆಗುತ್ತೆ, ಯಾವತ್ತೋ ಒಂದಿನ ಯಾರಿಗೋ 60 ರೂಪಾಯಿ ಇರೋದು ಏನು 600 ರೂಪಾಯಿ ಆಯಿತು, ಅದು ಇದು ಅಂತ ಹೇಳ್ತಾರೆ. ಬಟ್ ಅವನ್ನೆಲ್ಲ ನಂಬಕ್ಕೆ ಹೋಗಬೇಡಿ, ಹೇಳ್ತಾ ಇದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ಡೇ ಯಾವ ಥರ ಓಪನ್ ಆಗಿದೆ ಹಿಂದ್ಗಡೆ ಹೋಗೋಣ. ಓಕೆ, ನೋಡಿ, ಇಲ್ಲೂ ಅದೇ ಸಿನಾರಿಯೋ, ಇಲ್ಲೂ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಗ್ಯಾಪ್ ಅಪ್ ಆಯಿತು, ರೆಡ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಟ್ರೇಡ್ ಮಾಡಬೇಕಾ? ನೀವೇ ಐಡೆಂಟಿಫೈ ಮಾಡಿ. ಇಲ್ಲಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆಯಿತು, ಬಂತು ಸೈಡ್ ವೇಸ್ ಆಯಿತು. ಇಲ್ಲೆಲ್ಲ ಸೈಡ್ ವೇಸ್ ಆಗಿ ಓಕೆ, ಇಲ್ಲಿ ಕ್ಲೋಸಿಂಗ್ ಪ್ರೈಸು ಒಂದು ಸಪೋರ್ಟ್ ಅಂತಿದೆ, ಮೇಲೆ ಹೋಗ್ತಾನೆ ಅಂತ ಒಂದು ಸ್ವಲ್ಪ ತೋರಿಸಿದ್ದಾನೆ, ಮತ್ತೆ ಕೆಳಗಡೆ ಬಿದ್ದಿದ್ದಾನೆ.
ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ, ಮತ್ತೆ ಮೇಲೆ. ಇದೆಲ್ಲ ಸೈಡ್ ವೇಸ್ ಆ್ಯಕ್ಟಿವಿಟೀಸು ನೋಡಿ. ಸೈಡ್ ವೇಸ್ ಆ್ಯಕ್ಟಿವಿಟೀಸಲ್ಲಿ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ನಾವು ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗಿದ್ದಾನೆ, ಹೋಗ್ಬಿಟ್ಟು ಸಸ್ಟೈನ್ ಆದ್ನಾ, ಈ ಹೈ ಸಸ್ಟೈನ್ ಆಗಿದಾನ, ಆಗಿಲ್ಲ. ಇಲ್ಲಿ ಮತ್ತೆ ಟ್ರ್ಯಾಪು, ಬೈಯರ್ಸ್ ಟ್ರ್ಯಾಪ್ ಮಾಡಿದ್ರು, ಮತ್ತೆ ಕೆಳಗಡೆ ಬಂದ, ಮತ್ತೆ ಹೋಗ್ತೀನಿ ಅಂತ ಅಂದ, ಒಂದು ಶಾರ್ಪ್ ಸೆಲ್ಲಿಂಗ್ ಕೊಡ್ತಾ ಮತ್ತೆ ಬಂದ. ಇವೆಲ್ಲ ಏನಾಗುತ್ತೆ, ಈ ಕ್ಯಾಂಡಲ್ ಮೇಲೆ ಡಿಪೆಂಡ್. ಇದನ್ನು ಅಬ್ಸರ್ವ್ ಮಾಡಿ. ನಮಗೆ ಸೈಡ್ ವೇಸ್ ಇದ್ದಾಗ ನಾವು ಹೋಗಬಾರ್ದು, ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಟ್ರೇಡು. ಕಡೆ ಟ್ರೇಡ್ ತಗೋಬಾರ್ದು ಅಂತ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ನಾನೇನು ಹೇಳ್ತಾ ಇದ್ದೀನಿ, ಗ್ಯಾಪ್ ಅಪ್ ಆಗಿ ಗ್ರೀನ್ ಕ್ಯಾಂಡಲ್ ಬಂದರೆ ಒಂದು ಅಪ್ ಟ್ರೆಂಡ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಅಂದರೆ ಬುಲ್ಲಿಶ್ ಸೈಡು ನೀವು ಟ್ರೇಡ್ ತೊಗೋಬೇಕಾಗುತ್ತೆ. ಓಕೆನಾ? ನೋಡಿ ಇಲ್ಲಿ ಯಾವ ಥರ ಆಗಿದೆ. ಸೊ ಎನಿವೇ ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಆಗಿ ಗ್ರೀನ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದ್ದಾನೆ. ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿಬಿಟ್ಟು ಮತ್ತೆ ಹೋಗಿದ್ದಾನೆ. ಇಮ್ಮಿಡಿಯೇಟ್ ಏನು ಟ್ರೇಡ್ ಯಾವತ್ತೂ ಪ್ಲ್ಯಾನ್ ಮಾಡ್ಕೋಬಾರ್ದು. ಇವತ್ತು ಓಪನ್ ಗ್ರೀನ್ ಕ್ಯಾಂಡಲ್ ಆಗಿದೆ, ಫುಲ್ ಅಪ್ ಟ್ರೆಂಡ್, ತಗೋ ಮೇಲೆ ಹೋಗು, ಹೊಡೆದ, ಮತ್ತೆ ಸ್ಟಾಪ್ ಲಾಸ್ ಇಟ್ಟಾಯಿತು. ಸ್ಟಾಪ್ ಲಾಸ್ ಇಟ್ಟಾಗಿ ಮತ್ತೆ ಇನ್ನೊಂದು, ಇಲ್ಲಿ ನಾನು ತೊಗೊಂಡಿದ್ದೆ ಟ್ರೆಂಡ್ ಮತ್ತೆ ವಾಪಸ್ ಬರ್ತಾ ಇದೆ, ನಾನು ಇಲ್ಲೇ ಎಲ್ಲೋ ಸ್ಟಾಪ್ ಲಾಸ್ ತೊಗೊಂಬಿಟ್ಟೆ, ಮತ್ತೆ ಇನ್ನೊಂದು ತೊಗೊಂಬೋಣ ಅಂತ ಎಲ್ಲ ಡಿಸೈಡ್ ಮಾಡ್ಬೋದು. ವೆಯ್ಟ್ ಮಾಡಬೇಕು. ಈ ಥರ ಗ್ಯಾಪ್ ಅಪ್ ಆಗಿ ಒಂದು ಲಾರ್ಜ್ ಗ್ಯಾಪ್ ಅಪ್ ಅಂತ ಕೊಡುತ್ತಲ್ಲ, ಅವಾಗೆಲ್ಲ ಟ್ರೇಡು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಒಂದು ಸಸ್ಟೈನ್ ಆಗೋದಕ್ಕೆ ಬಿಡಿ. ಮಾರ್ಕೆಟ್ ಒಂದು ಸ್ವಲ್ಪ ಸಸ್ಟೈನ್ ಆಗೋದಕ್ಕೆ ಬಿಡಿ. ನೋಡಿ, ಈ ಲೋ ಬ್ರೇಕ್ ಆಯಿತು, ನೋಡಿ ಈ ಲೋ ಜಸ್ಟ್ ಬ್ರೇಕ್ ಆಯಿತು, ಮತ್ತೆ ಮೇಲೆ ಬಂದಿದ್ದಾನೆ. ಇಲ್ಲಿ ಬೈಯರ್ಸ್ ಇದ್ದಾರೆ, ಇಲ್ಲಿಂದ ಬೈಯರ್ಸು ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಸೆಲ್ಲರ್ಸ್ನೆಲ್ಲ ತಿನ್ಕೊಂಡು ಬೈಯರ್ಸ್ ಬಂದಿದ್ದಾನೆ. ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದ್ದಾನೆ, ಬೈಯರ್ಸ್ ಇದ್ದಾರೆ ಅಂತ ಗೊತ್ತಾಯ್ತು ನಮಗೆ. ಬೈಯರ್ಸ್ ಎಲ್ಲೆಲ್ಲಿದ್ದಾರೆ ಅಂತ ನೀವು ಐಡೆಂಟಿಫೈ ಮಾಡಿ. ಮಾರ್ಕೆಟ್ ಸಸ್ಟೈನ್ ಆಗೋದಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಹೋಯ್ತು, ಮತ್ತೆ ಬಂದ, ಮತ್ತೆ ಒಂದು ಬೈಯರ್ಸ್ ಇದ್ದಾನೆ. ಇಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಗೊತ್ತಾಯ್ತಾ? ಈ ಲೆವೆಲ್ಸಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಗೊತ್ತಾಯ್ತಾ? ಯಾವ ಲೆವೆಲ್ಲು? ಈ ಲೆವೆಲಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲಿಂದ ಮೇಲೆ ಹೋದ, ಮತ್ತೆ ಬಂದ, ಮತ್ತೆ ಓಕೆ, ಇದು ಹೋಯ್ತು, ಹೋಗಿ ಇಲ್ಲೆಲ್ಲ ತಗೊಳಕ್ಕೆ ಹೋಗ್ಬಿಡಿ. ನೋಡಿ ಎಲ್ಲಿ ನಮಗೆ ಬೈಯರ್ಸ್ ಆಕ್ಟಿವೇಟ್ ಜಾಸ್ತಿ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಓಕೆ ಬಿಡಿ, ನೆಗೆಟಿವ್ ಮಾತ್ರ ಟ್ರೇಡ್ ತೊಗೊಳಕ್ಕೆ ಹೋಗಲೇಬೇಡಿ. ಈ ಥರ ಕ್ಯಾಂಡಲ್ ಇದ್ದಾಗ ಕೆಳಗಡೆ ಬೀಳುತ್ತೆ ಅಂತ ಯಾವತ್ತೂ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಈ ಥರ ಇದ್ದಾಗ ಓನ್ಲಿ ಕಾಲ್ ಸೈಡ್, ಬುಲ್ಲಿಶ್ ಸೈಡೇ ನೀವು ಐಡೆಂಟಿಫೈ ಮಾಡಬೇಕು. ಇದನ್ನೇ ನಾನು ಐಡೆಂಟಿಫೈ ಮಾಡಿ ಸ್ಟ್ರಾಟಜಿ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಬ್ಯಾಕ್ ಟೆಸ್ಟ್ ಮಾಡಿ, ನೀವು ಬ್ಯಾಕ್ ಟೆಸ್ಟ್ ಮಾಡಿ ವೆರಿಫೈ ಮಾಡಬೇಕಾಗಿರುತ್ತೆ ಇದು. ಓಕೆನಾ? ನೋಡಿ, ಇಲ್ಲಿ ನಿಮಗೆ ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸು ಇದ್ದಾರೆ. ಬಟ್ ಸೆಲ್ಲರ್ಸು ತುಂಬ ಅಗ್ರೆಸಿವ್ ಆಗಿ ಕೆಳಗಡೆ ಹೋಗೋಕ್ಕಾಗ್ತಿಲ್ಲ ಬೈಯರ್ಸ್ ಇರೋದ್ರಿಂದ. ನೀವು ಬೈಯರ್ಸು ಸೆಲ್ಲರ್ಸು ಇದನ್ನೇ ಯೋಚನೆ ಮಾಡಬೇಕು. ಆ ಕ್ಯಾಂಡಲ್ ಸ್ಟಿಕ್ಕು, ಈ ಕ್ಯಾಂಡಲ್ ಸ್ಟಿಕ್ಕು, ಈ ಇಂಡಿಕೇಟರು, ಆ ಇಂಡಿಕೇಟರು, ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಅಲ್ಲಿ ಬ್ರೇಕ್ ಡೌನ್ ಆಯಿತು, ಅವೆಲ್ಲ ತಲೆ ಕೆಡಿಸ್ಕೊಬೇಡಿ. ಬೈಯರ್ಸ್ ಎಲ್ಲಿದ್ದಾರೆ, ಸೆಲ್ಲರ್ಸ್ ಎಲ್ಲಿ ಜಾಸ್ತಿ ಇದ್ದಾರೆ, ಅದನ್ನು ನೀವು ಮಾರ್ಕೆಟರ್ನಲ್ಲಿ ಚಾರ್ಟಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ಚಾರ್ಟ್ ಅನಾಲಿಸಿಸ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಈಸಿ. ಇದು ಒಂದು ಜಸ್ಟ್ ಹಿಂಟ್. ಫಸ್ಟ್ ಕ್ಯಾಂಡಲ್ ಯಾವ ಥರ ಓಪನಿಂಗ್ ಆಗಬೇಕಾದ್ರೆ ಬುಲ್ಲಿಶಲ್ಲಿ ಓಪನ್ ಆಯಿತೋ, ಬೇರಿಶಲ್ಲಿ ಓಪನ್ ಆಗ್ತಿದೆಯೋ, ಅದು ಹಿಂಟ್. ಸೊ ನೀವು ಟ್ರೇಡ್ ತಗೋಬೇಕಾದ್ರೆ ಆಲ್ವೇಸು ಬೈಯರ್ಸು ಸೆಲ್ಲರ್ಸ್ ಆಕ್ಟಿವಿಟಿ ಎಲ್ಲಿ ಜಾಸ್ತಿ ಇದೆ, ಕಡಿಮೆ ಇದೆ, ಅದನ್ನು ನೋಡಿಕೊಂಡು ನೀವು ಟ್ರೇಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಈಗ ನಾನೇನೋ ಹೇಳ್ಬಿಡ್ಬೋದು, ಇಲ್ಲಿಂದ ಇಲ್ಲಿಗೆ ಹೋಗಿರೋದು ನನಗೆ ಕಾಣ್ತಾ ಇದೆ, ಸೊ ಇಲ್ಲಿಂದ ತಗೋ ಅಂತ ಹೇಳ್ತಾ ಇದ್ದೆ ನಾನು. ಸೊ ಇಲ್ಲಿ ಆರಾಮಾಗಿ ತೊಗೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡಿ ಅಂತ ಹೇಳ್ತಾರೆ. ಸೊ ಲೈವ್ ಮಾರ್ಕೆಟಲ್ಲಿ ನಾವು ಕೂತಾಗ ನಾವು ಇಲ್ಲೆಲ್ಲೋ ಸೆಲ್ಲಿಂಗ್ ತೊಗೊತೀವಿ, ಮತ್ತೆ ಬೈಯಿಂಗ್ ತೊಗೊತೀನಿ, ಸೆಲ್ಲಿಂಗ್ ತೊಗೊತೀನಿ, ಮತ್ತೆ ಬೈಯಿಂಗ್ ತೊಗೊತೀನಿ. ಇದು ಲೈವ್ ಟ್ರೇಡ್ ಮಾಡೋಕ್ಕಾಗಲ್ಲ. ಏನಕ್ಕೆ ಹೇಳಿ? ಪೇಷನ್ಸ್ ಇಲ್ಲ, ಒಂದು ಕರೆಕ್ಟ್ ಫಾರ್ಮುಲಾ ಇಲ್ಲ, ಒಂದು ಮೈಂಡ್ ಸೆಟ್ ಇಲ್ಲ, ಒಂದು ಪೀಸ್ಫುಲ್ಲಾಗಿ ನಾನು ಟ್ರೇಡ್ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಕೂತ್ಕೊಂಡಿರಲ್ಲ. ಆವಾಗ ಎಲ್ಲೆಂದರಲ್ಲಿ ಇಲ್ಲೊಂದು ಅಂತ ಸುಮ್ಮನೆ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಸ್ಟ್ರಾಟಜಿ, ಒಂದು ಮೈಂಡ್ ಸೆಟ್ಟು, ಒಂದು ಪೀಸ್ಫುಲ್ ಸೈಕಾಲಜಿ ಅವೆಲ್ಲ ಇಟ್ಕೊಂಡು ಮಾರ್ಕೆಟಲ್ಲಿ ಅವತ್ತೇನೋ ಸೈಕಾಲಜಿ ಚೆನ್ನಾಗಿಲ್ಲ, ನಾನು ಯಾವುದೋ ಒಂದು ಬ್ಯಾಡ್ ಮೂಡಲ್ಲಿದ್ದೀನಿ, ಅವತ್ತು ಟ್ರೇಡೇ ಮಾಡಬೇಡಿ, ಚಾರ್ಟೇ ನೋಡಬೇಡಿ. ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡಿಕೊಂಡೇ ಬನ್ನಿ. 1 ವೀಕ್
ಇದನ್ನು ತೊಗೊಳ್ಳಿ, ಬ್ರೇಕ್ ತೊಗೊಳ್ಳಿ. ಓಕೆನಾ? ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಇದು ಎಲ್ಲ ಮೈಂಡ್ ಗೇಮ್ ಇದು. ಈಗ ನಿಮ್ಮದು ಸೈಕಾಲಜಿ ಚೆನ್ನಾಗಿದ್ರೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಆಪರ್ಚುನಿಟಿ ಹಿಡಿತೀರಾ, ವೆಯ್ಟ್ ಮಾಡ್ತೀರಾ, ಪೇಷನ್ಸಾಗಿ ಇರ್ತೀರಾ, ನೋಡ್ತೀರಾ ಮಾರ್ಕೆಟ್ ಟ್ರೆಂಡ್ ಯಾವ ಸೈಡ್ ಇದೆ ಅಂತ ಅಬ್ಸರ್ವ್ ಮಾಡ್ತೀರಾ, ಅನಾಲಿಸಿಸ್ ಮಾಡ್ತಾ ಇರ್ತೀರಾ. ಚಾರ್ಟು ಎಲ್ಲೆಂದರಲ್ಲಿ ಕ್ಯಾಂಡಲ್ ನೋಡಿಕೊಂಡು ಅಲ್ಲಿ ಇಲ್ಲಿ ಅಂತ ಹೇಳಿ ಟ್ರೇಡ್ ಮಾಡಲ್ಲ. ಅವಾಗ ತಡಿ ನನ್ನ ಟ್ರೆಂಡ್ ಬರೋವರೆಗೂ ನಾನು ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ, ವೆಯ್ಟ್ ಮಾಡಿ ನಾನು ಟ್ರೆಂಡ್ ಸಿಕ್ಕಿದಾಗಲೇ ಮಾಡ್ಕೋಬೋದು ಅಂತ ಡಿಸೈಡ್ ಮಾಡ್ತೀರಾ. ಆವಾಗ ನಿಮಗೆ ಅರ್ಥ ಆಗೋಗುತ್ತೆ. ಓಕೆ, ಜಾಸ್ಟ್ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಒಂದೊಂದೇ ಬ್ಯಾಕ್ ಟೆಸ್ಟ್ ಮಾಡ್ತಾ ಬನ್ನಿ. ಆಯಿತಾ? ಇದಾಯಿತಾ? ನೆಕ್ಸ್ಟು ಇದೇನಾಗಿದೆ? ಓಕೆ, ಇಲ್ಲೊಂದು ಸಿನಾರಿಯೋ ಸಿಕ್ತು ನೋಡಿ. ಇಲ್ಲೊಂದು ಸಿನಾರಿಯೋ ಆಗಿ ತುಂಬ ಗ್ಯಾಪ್ ಡೌನ್ ಆಗಿದೆ, ಬಟ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇಫ್ ಇನ್ ಕೇಸ್ ಏನಾದರೂ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದ್ರೆ ಸ್ಟಿಲ್ ಡೌನ್ ಟ್ರೆಂಡ್ ಇದೆ ಅಂತ ನಿಮಗೆ ನಾನು ಮುಂಚೆ ಒಂದು ಸಿನಾರಿಯೋ ನೋಡಿ ಹೇಳಿದ್ದೀನಿ. ಸೊ ಇಲ್ಲೇನಾಗಿದೆ? ಗ್ಯಾಪ್ ಡೌನ್ ಆಗಿದೆ ಪ್ಲಸ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಫಸ್ಟ್ ಕ್ಯಾಂಡಲ್. ಈಗ ಏನು ಡಿಸೈಡ್ ಮಾಡಬೇಕು? ಉಲ್ಟಾ. ಸೊ ಸೈಡ್ ವೇಸ್ ಆಗುತ್ತೆ, ಮಾರ್ಕೆಟ್ ಸೈಡ್ ವೇಸಲ್ಲಿ ಇರುತ್ತೆ, ಇಲ್ಲಾಂದರೆ ನಮಗೆ ಟ್ರೇಡ್ ಸಿಗಲ್ಲ ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ನೋಡಿ, ಒಂದು ರೇಂಜ್ ಕ್ರಿಯೇಟ್ ಆಗುತ್ತೆ ನೋಡಿ, ಒಂದು ರೇಂಜ್ ಕ್ರಿಯೇಟ್ ಆಗಿ ಅಲ್ಲಿ ಮೋಸ ಮಾಡೋರು ಮತ್ತೆ ಬರ್ತಾರೆ. ಇಲ್ಲಿ ಬ್ರೇಕ್ಔಟ್ ಆಯಿತು, ಹೋದ, ಮತ್ತೆ ಬಿದ್ದ, ಮತ್ತೆ ನೋಡಿ ಯಾವ ಥರ ಆಗುತ್ತೆ. ಇದೇ ಮಾರ್ಕೆಟು ನೋಡಿ, ಇಲ್ಲಿಂದ ತೋರಿಸ್ತಾವನು ಅಲ್ಲಿಂದ ಇಲ್ಲಿವರೆಗೂ ಒಂದೇ ಕಡೆ ಟ್ರೆಂಡ್ ತೋರಿಸಿದ್ದಾನೆ. ಬಟ್ ಈ ಟ್ರೆಂಡು ನಮ್ದಲ್ಲ ಅಂತ ಅಂದಾಗ ನಾವು ಮಾಡೋದೇ ಬೇಡ. ಸೊ ಫಸ್ಟ್ ಕ್ಯಾಂಡಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇರೋದು. ಇದು ನಾನು ತುಂಬ ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಹೇಳ್ತಾ ಇರೋದು, ಸುಮ್ಮನೆ ಹೇಳ್ತಾಯಿಲ್ಲ. ನೀವು ಕೂಡ ಬ್ಯಾಕ್ ಟೆಸ್ಟ್ ಮಾಡಿ, ಪ್ರತಿಯೊಂದು ದಿನ ಓಪನ್ ಮಾಡಿ, ಫಸ್ಟ್ ಕ್ಯಾಂಡಲ್ ಯಾವ ಥರ ಓಪನ್ ಆಗಿದೆ, ಸೊ ನನ್ನ ಟ್ರೆಂಡ್ ಯಾವ ಸೈಡ್ ನಾನು ಓಪನ್ ಮಾಡಬೇಕಾಗಿತ್ತು, ಯಾವ ಥರ ಟ್ರೇಡ್ ಮಾಡಬೇಕಾಗಿತ್ತು, ಅದನ್ನು ಯೋಚನೆ ಮಾಡಿ. ಓಕೆನಾ? ನೋಡಿ, ಇಲ್ಲಿ ಫ್ಲ್ಯಾಟಲ್ಲಿ ಓಪನ್ ಆಗಿದೆ. ಫ್ಲ್ಯಾಟ್ ಓಪನ್ ಆಗೋದ್ರಾಗ ನಿಮಗೆ ಪ್ರೀವಿಯಸ್ಸು ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಇದೆ ಎಲ್ಲ ನೋಡ್ಕೋಬೇಕು. ಅಲ್ಲೇ ಯಾಕೆ ಓಪನ್ ಆಯಿತು? ಓಕೆ, ತುಂಬ ಗ್ಯಾಪ್ ಅಪ್ಪು ಆಗಿಲ್ಲ, ತುಂಬ ಗ್ಯಾಪ್ ಡೌನು ಆಗಿಲ್ಲ, ಇಲ್ಲೇ ಓಪನ್ ಆಗಿದೆ. ಎಷ್ಟು ಒಂದು 5 to 10 ಪಾಯಿಂಟ್ಸ್ ಇರ್ಬೋದು ಅಷ್ಟೇ. ಇಲ್ಲಿ ನೋಡಿ, ಈ ಕ್ಲೋಸಿಂಗು 556 ಅಂತ ಅಂದ್ಕೊಳ್ಳಿ, 559. ಇದು ಓಪನ್ ಆಗಿರೋದೇ ಇಲ್ಲಿ 570, 20 ಪಾಯಿಂಟ್ಸ್ ಇಲ್ಲ, ಒಂದು 15 ಪಾಯಿಂಟ್ಸ್ ಅಂತ ಅಂದ್ಕೊಳ್ಳಿ. ಇಲ್ಲೇ ಓಪನ್ ಆಗಿ ಇಷ್ಟೊಂದು ವಾಲಟಿಲಿಟಿ ಆಗಿ ನೀವೇನು ಮಾಡಬೇಕು? ಈ ಥರ ಡೋಜಿ ಏನಾದ್ರು ಮಾಡಿದಾಗ ಒಂದು ಇದನ್ನು ಮಾಡ್ಕೊಳ್ಳಿ, ರೇಂಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲೇನು ಮಾಡ್ದ? ಮೇಲೆ ಹೋಗ್ತೀನಿ ಅಂತ ಹೋದ, ಮೇಲೆ ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡಿದ್ರು. ಸ್ಮಾರ್ಟ್ ಪೀಪಲ್ಸ್ ಈ ಥರ ದೊಡ್ಡ ಕ್ಯಾಂಡಲ್ ತೋರಿಸಿ ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡೋದು ಜಾಸ್ತಿ. ಸೊ ಇಲ್ಲೆಲ್ಲ ಓಕೆ, ಬ್ರೇಕ್ ಆಗ್ತಾ ಇದೆ, ನಾನೀಗ ಬುಲ್ಲಿಶ್ ಸೈಡ್ ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ. ಹೋದಾಗ ಇಲ್ಲಿ ಯಾವ ಕ್ಯಾಂಡಲ್ ಇದೆ? ರೆಡ್ ಕ್ಯಾಂಡಲ್ ಇದೆ. ರೆಡ್ ಕ್ಯಾಂಡಲ್ ಇದ್ದಾಗ ಬುಲ್ಲಿಶ್ ಸೈಡ್ ನೋಡೋಂಗೇ ಇಲ್ಲ ನಾವು. ಫಸ್ಟ್ ಕ್ಯಾಂಡಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಏನು ಕೇಳ್ತಾ ಇದ್ದೀನಿ, ಇದನ್ನೇ ನೋಡಿ. ಬುಲ್ಲಿಶ್ ಅಂತ ತೋರಿಸ್ತಾ ಇಲ್ಲಿ ಬೈಯರ್ಸು ಟ್ರ್ಯಾಪ್ ಆದರೂ ಕೆಳಗಡೆ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಬಂದ, ಸೆಲ್ ಮಾಡಿಕೊಂಡು ಅವನು ಪ್ರಾಫಿಟ್ ಬುಕ್ ಮಾಡ್ಕೊಂಡ, ಮತ್ತೆ ಇಲ್ಲಿಗೆ ಬಂದ, ಇಲ್ಲಿ ಬುಕ್ ಮಾಡ್ಕೊಂಡ, ಎಲ್ಲ ರೀಟೇಲರ್ಸು ಬಂದರು, ಮತ್ತೆ ಒಂದು ವಿ ಶೇಪ್ ರಿಕವರಿ ಮಾಡ್ದ. ನೋಡಿ, ಇದ್ದೇ ಆಗೋದು ನೋಡಿ. ಗ್ಯಾಪ್ ಅಪ್ ಆದಾಗ ಈ ಥರ ವಾಲಟಿಲಿಟಿ ಗ್ಯಾರಂಟಿ ಇರುತ್ತೆ. ಗ್ಯಾಪ್ ಅಪ್ಪಲ್ಲಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆದಾಗ ಈ ಥರ ವಾಲಟಿಲಿಟಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಬೇಕು, ನಾನು ಏನಕ್ಕೆ ಈ ಥರ ಬಂದು ಈ ಥರ ಆಯಿತು, ಇಲ್ಲಿ ಈ ಥರ ಇದೆ, ಫಸ್ಟ್ ಕ್ಯಾಂಡಲ್ ಆ ಥರ ತೋರಿಸಿದೆ, ಅದಕ್ಕೆ ಈ ಥರ ವಿ ಶೇಪ್ ರಿಕವರಿ, ಇಲ್ಲ ಇಲ್ಲೇ ಒಂದು ಸೈಡ್ ವೇಸು, ಇದೇ ಥರನೇ ಆಗ್ತಾ ಇರ್ತಾನೆ. ಜಸ್ಟ್ ಅಬ್ಸರ್ವ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಪ್ರತಿಯೊಂದು ದಿನದ್ದು ಫಸ್ಟ್ ಕ್ಯಾಂಡಲ್ ಯಾವ ಥರ ಇದೆ, ನಾವು ಏನಕ್ಕೆ ಓಕೆ ಏನಾದರೂ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ. ಈ ಕ್ಯಾಂಡಲ್ಲು ಏನು ಫ್ಲಾಟ್ ಓಪನ್ ಆಗಿ ಕೆಳಗಡೆನೇ ತೋರಿಸಿದೆ, ರೆಡ್ ಕ್ಯಾಂಡಲ್ ಆಗಿದೆ. ಸೊ ಇದನ್ನು ಗ್ಯಾಪ್ ಡೌನ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಓಕೆ, ಗ್ಯಾಪ್ ಡೌನ್ ಆದಾಗ ನಿಮ್ಗೆ ಯಾವ ಥರ ಟ್ರೆಂಡ್ ಅನಿಸುತ್ತೆ ಈಗ ಹೇಳಿ, ಇಲ್ಲೇ ಹೇಳಿ ನೋಡಿ. ಈ ರೇಂಜು ಒಂದು ರೇಂಜ್ ಕ್ರಿಯೇಟ್ ಆಗಿದೆ. ರೇಂಜ್ ಕ್ರಿಯೇಟ್ ಆಗಿ
ಫಸ್ಟ್ ಕ್ಯಾಂಡಲು ಈ ರೇಂಜ್ನ ಬ್ರೇಕ್ ಡೌನ್ ಮಾಡ್ದ ಪ್ಲಸ್ ಓಪನಿಂಗ್ ಕ್ಯಾಂಡಲ್ ರೆಡ್ ಇದೆ. ಆ ರೆಡ್ ಕ್ಯಾಂಡಲ್ಲು ನಮಗೆ ಕೆಳಗಡೆನೇ ಕ್ಲೋಸ್ ಆಗಿದೆ, ಈ ರೇಂಜ್ ಕೆಳಗಡೆನೇ ಕ್ಲೋಸ್ ಆಗಿದೆ. ಸೊ ಡೌನ್ ಟ್ರೆಂಡ್ ಅಂತಲೇ ಇಟ್ಕೊಳ್ಳಿ. ಸೊ ಇಮ್ಮಿಡಿಯೇಟು ಟ್ರೇಡ್ ತೊಗೊಳಕ್ಕಾಗಲ್ಲ, ಯಾವಾಗಲೂ ತೊಗೊಳಕ್ಕಾಗಲ್ಲ. ಯಾವುದೋ ಒಂದು ರೇಂಜಿಗೆ ಬರುತ್ತೆ, ಆ ರೇಂಜಿಗೆ ಬಂದಾಗ ನಾವು ಆಕ್ಟಿವೇಟ್ ಆಗಬೇಕು. ಯಾರು ಆಕ್ಟಿವೇಟ್ ಆಗ್ತಾರೆ ಆ ಟೈಮಲ್ಲಿ? ಸ್ಮಾರ್ಟ್ ಪೀಪಲ್ ಆಕ್ಟಿವೇಟ್ ಆಗ್ತಾರೆ. ಸೊ ಇಲ್ಲಿ ಯಾವತ್ತು ನಾವು ಪ್ಲ್ಯಾನ್ ಮಾಡಬೇಕು, ಇಲ್ಲಿ ನೋಡಿ ರೆಡ್ ಕ್ಯಾಂಡಲ್ ಇದು ಒಳ್ಳೆ ಮರಮಜು ಬಂದಿದೆ, ಅದೇ ಥರ ರಿವರ್ಸ್ ಕ್ಯಾಂಡಲ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ಫಸ್ಟ್ ಕ್ಯಾಂಡಲ್ ಓಪನಿಂಗು ರೆಡ್ ಇದೆ. ಸೊ ನಾವು ಇವತ್ತು ಆಪೋಸಿಟ್ಟು ಟ್ರೇಡ್ ಮಾಡಬಾರ್ದು. ಸೊ ಇದೇ ಟ್ರೆಂಡ್ ಸೈಡು ನಾವು ಹೋಗಬೇಕು, ರೆಡ್ ಸೈಡು ಸೆಲ್ಲಿಂಗ್ ಸೈಡೇ ನೋಡಬೇಕು ಅಂತ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ನಿಮ್ಮದು ಪ್ರಾಫಿಟ್ಟು ಲಾಸು ನಿಮ್ಮದು ಕ್ಯಾಲ್ಕುಲೇಷನ್ ಏನಿರುತ್ತೋ ಅದನ್ನು ಪ್ರಾಫಿಟ್ ಬುಕ್ ಮಾಡಿಕೊಂಡು ಮುಗಿಸ್ಕೊಡ್ಬೇಕು. ಓಕೆ, ನೆಕ್ಸ್ಟ್ ಸಿನಾರಿಯೋ ನೋಡೋಣ. ಓಕೆ, ಇಲ್ಲಿ ನೋಡಿ, ಈಗ ಕ್ಲೋಸಿಂಗ್ ಪ್ರೈಸಿಂದ ಮೇಲೆ ಓಪನ್ ಆಯಿತು. ಮೇಲೆ ಓಪನ್ ಆದಾಗ ಇಫ್ ಇನ್ ಕೇಸ್ ಏನಾದರೂ ಗ್ರೀನ್ ಕ್ಯಾಂಡಲ್ ಆಗಿದ್ದರೆ ಅಪ್ ಟ್ರೆಂಡ್ ಅಂತ ಏನು ಅನ್ಕೋಬೋದಿತ್ತು. ಬಟ್ ಈ ಕ್ಯಾಂಡಲ್ ಏನಾಗಿದೆ, ಫಸ್ಟ್ ಕ್ಯಾಂಡಲ್ ರೆಡ್ ಆಗಿದೆ. ರೆಡ್ ಆದಾಗ ನಮಗೆ ವಾಲಟಿಲಿಟಿ ಸೈಡ್ ವೇಸ್ ಆಗುತ್ತೆ. ಸೊ ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾಟ್ ಶೋರ್ ಅಂತಲೇ ಇದು ಟ್ರೇಡು. ಈ ಥರ ಓಪನ್ ಆದಾಗ ನಾಟ್ ಶೋರ್. ಸೊ ಸೆಲ್ಲಿಂಗ್ ಸೈಡು ಇಲ್ಲ, ಬೈಯಿಂಗ್ ಸೈಡು ಇಲ್ಲ, ಸೆಲ್ಲಿಂಗ್ ಸೈಡು ಇಲ್ಲ, ಬೈಯಿಂಗ್ ಸೈಡು ಇಲ್ಲ, ಸೆಲ್ಲಿಂಗ್ ಸೈಡು ಇಲ್ಲ, ಬೈಯಿಂಗ್ ಸೈಡು ಇಲ್ಲ. ಲಾಸ್ಟಲ್ಲಿ ಸೆಲ್ ಮಾಡ್ಕೊಂಡು ಬಂದ. ಇಲ್ಲಿ ಈ ರೇಂಜ್ ಕ್ರಿಯೇಟ್ ಮಾಡಿದ್ದಾನೆ ನೋಡಿ, ಇಲ್ಲಿ ರೇಂಜ್ ಹೆಂಗೆ ಕ್ರಿಯೇಟ್ ಮಾಡಿದ್ದಾನೆ ನೋಡಿ, ಇಲ್ಲಿ ಈ ಥರ ರೇಂಜ್ ಕ್ರಿಯೇಟ್ ಮಾಡಿದ್ದಾನೆ. ಇಲ್ಲಿ ಸ್ಟಾರ್ಟಿಂಗೇ ಟ್ರೇಡ್ ಮಾಡೋರಿಗೆ ಓಕೆ ಏನೋ ಇಲ್ಲಿ ಬಂದ್ಬಿಡ್ತು ರಿವರ್ಸ್ ಆಗುತ್ತೆ, ಇಲ್ಲೊಂದು ಯಾವುದೋ ಒಂದು ದೊಡ್ಡ ಕ್ಯಾಂಡಲ್ ನೋಡ್ಬಿಟ್ಟು ಇಲ್ಲಿಂದ ಕ್ಯಾಪ್ಚರ್ ಮಾಡೋಣ, ಇಮ್ಮಿಡಿಯೇಟ್ ರಪ್ ಅಂತ ಕೆಳಗಡೆ ಬಂದೇ ಬಿಟ್ಟ. ಮತ್ತೆ ಇಲ್ಲಿಂದ ಯಾರೋ ಟ್ರೇಡ್ ಇಲ್ಲಿ ಕೆಳಗಡೆ ಬಿದ್ದುಬಿಡ್ತಾನೆ ಅಂತ ಇಲ್ಲಿ ತೋರಿಸ್ತಾನೆ, ಮತ್ತೆ ಒಂದು ರೇಂಜ್ ಕ್ರಿಯೇಟ್ ಮಾಡ್ದ, ಮತ್ತೆ ಕೆಳಗಡೆ ಬಂದ, ಮತ್ತೆ ಇಲ್ಲಂತೂ ವೆಯ್ಟ್ ಮಾಡಲ್ಲ, ಒಂದು ತೊಗೊಂಬಂದೇ ಬಿಟ್ಟ ಕೆಳಗಡೆ. ಸೊ ಒಂದು ಸ್ವಲ್ಪ ಹುಷಾರಾಗಿ ಮಾಡಿ, ಒಂದು ಟ್ರೇಡ್ ಪ್ಲ್ಯಾನ್ ಮಾಡಿ. ಒಂದೇ ಒಂದು ಟ್ರೇಡ್ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ರೇಷಿಯೋ ಕನ್ಸಿಸ್ಟೆನ್ಸಿ ಬಂದೇ ಬರುತ್ತೆ. ನಾನು ಎವ್ರಿ ವಿಡಿಯೋದಲ್ಲಿ ಒಂದು ಟ್ರೇಡ್ ಪ್ಲ್ಯಾನ್ ಮಾಡಿ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಆಗಿ ಆಗ್ತೀರಾ. ಇಲ್ಲಿ ನೋಡಿ, ಈಗ ಓಕೆ ಇಲ್ಲಿ ಕ್ಲೋಸಿಂಗ್ ಪ್ರೈಸು ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಆಗಿ ಓಕೆ ಗ್ರೀನ್ ಕ್ಯಾಂಡಲ್ಲು. ಇವಾಗ ಏನಂತ ಕನ್ಸಿಡರ್ ಮಾಡ್ತೀರಾ? ಇವತ್ತು ಬುಲ್ಲಿಶ್ ಇದೆ. ಬುಲ್ಲಿಶ್ ಇದ್ದಾಗ ನಾನು ಸೆಲ್ಲಿಂಗ್ ಸೈಡ್ ನೋಡಲ್ಲ, ಓನ್ಲಿ ಬೈಯಿಂಗ್ ಸೈಡೇ ನೋಡ್ತೀನಿ ಅಂತ ಅಂದಾಗ, ಸೊ ನೋಡಿ ಇಲ್ಲಿ ಹೋಯ್ತು, ಮತ್ತೆ ಸೆಲ್ಲಿಂಗ್ ಮಾಡ್ದ, ಮತ್ತೆ ಬಂದ. ಈ ರೇಂಜ್ ಕ್ರಿಯೇಟ್ ಮಾಡ್ತಾನೆ. ಫಸ್ಟ್ ಕ್ಯಾಂಡಲ್ ಓಪನ್ ಮಾಡಿದಾಗ ಒಂದು ರೇಂಜ್ ಕ್ರಿಯೇಟ್ ಮಾಡ್ತಾನೆ. ಆ ರೇಂಜ್ ಕ್ರಿಯೇಟ್ ಮಾಡಿ ಮೇಲೆ ಹೋಗ್ತಾನೆ ಅಂತ ಅಂದಾಗ ಇಮಿಡಿಯೇಟ್ ಟ್ರೇಡ್ ತಗೋಬಾರ್ದು. ಆ ರೇಂಜ್ ನೋಡಬೇಕು ನೋಡಿ, ರೇಂಜ್ ನೋಡಿ. ಓಕೆ, ರೇಂಜ್ ನೋಡಿದಾಗ ಯಾವುದು ಈ ರೇಂಜ್ ಬುಲ್ಲಿಶ್ ಅಂತ ತೋರಿಸಿ ಕೆಳಗಡೆ ಬಂದೇ ಬಿಟ್ಟ. ಸೊ ನಾವು ಇದ್ದಿದ್ದು ಬುಲ್ಲಿಶ್ ಸೈಡು ಲಾಸ್ ಆಯಿತಾ, ಲಾಸ್ ಬುಕ್ ಮಾಡ್ಕೋಬೇಕು. ಮಿನಿಮಮ್ ಲಾಸ್ ಇರಬೇಕು, ಯಾವತ್ತು ಮಿನಿಮಮ್ ಲಾಸ್ ಇರಬೇಕು, ಮ್ಯಾಕ್ಸಿಮಮ್ಮು ಪ್ರಾಫಿಟ್ ಇರಬೇಕು. ಆ ಥರ ಮಾಡಿದಾಗ ಒಂದಿನ ಲಾಸ್ ಆದರೂ ಕಡಿಮೆನೇ ಲಾಸ್ ಆಗಿರ್ತೀರ, ಇನ್ನೊಂದು ದಿನ ಪ್ರಾಫಿಟ್ ಚೆನ್ನಾಗಿರುತ್ತೆ. ಸೊ ಆವಾಗ ನಿಮ್ಗೆ ಆವ್ರೇಜು ಬರ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ, ಬುಲ್ಲಿಶ್ ಅಂತ ನೋಡಿದ್ವಿ, ಈ ಲೆವೆಲ್ಲಿಗೆ ಬಂದ, ಮತ್ತು ಈ ಲೆವೆಲ್ಲಿಗೆ ಬಂದವನು ಬಿಟ್ಕೊಟ್ಟವನು ನೋಡಿ, ಈ ಲೋ ಕ್ಯಾಂಡಲ್ ಬಿಟ್ಕೊಟ್ಟು ಮತ್ತೆ ಮೇಲೆ ಬಂದಿದ್ದಾನೆ. ಇದೇ ರೇಂಜಲ್ಲೇ ಇದ್ದಾನೆ ಅವತ್ತೆಲ್ಲ ಮಾರ್ಕೆಟ್ ನೋಡಿ, ಇದೇ ರೇಂಜಲ್ಲೇ ಮಾರ್ಕೆಟ್ ಇದ್ದಾನೆ, ಎಲ್ಲೂ ಹೋಗಿಲ್ಲ. ಸೊ ಈ ಕ್ಯಾಂಡಲ್ಲು ಆ ಥರ ಓಪನ್ ಆಗುತ್ತೆ. ಓಪನ್ ಆಗೋದು ಸುಮ್ಮನೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗೋಲ್ಲ. ಅಲ್ಲಿ ಬುಲ್ಲರ್ಸ್ ಮತ್ತು ಸೆಲ್ಲರ್ಸು ಈ ಥರ ಇಬ್ಬರು ಇರ್ತಾರೆ. ಇಬ್ಬರು ಇದ್ದಾಗ ಯಾರೋ ಒಬ್ಬರು ಎಕ್ಸಿಟ್ ಆಗಿರ್ತಾರೆ. ಸೊ ಅದಕ್ಕೆ ಮೇಲಕ್ಕೆ ಬಂದು ಕೂತಿರ್ತಾರೆ. ಸೊ ಇಮ್ಮಿಡಿಯೇಟು ಬಿಟ್ಕೊಟ್ಬಿಡಲ್ಲ. ಇಫ್ ಇನ್ ಕೇಸ್ ಏನಾದರೂ ಅಲ್ಲೇ ರೆಡ್ ಕ್ಯಾಂಡಲ್ ಆಯಿತು, ಸೊ ನೀವು ಅಂದ್ಕೊಳ್ಳಿ ಸೆಲ್ಲರ್ಸ್ ಇದ್ದಾರೆ, ಸೊ ಮೇಲೆ ಹೋಗಕ್ಕೆ ಬಿಡ್ತಾ ಇಲ್ಲ. ಸೊ ನಾವು ಇವತ್ತು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾವ ಸೈಡ್ ಅವಾಯ್ಡ್ ಮಾಡಬೇಕು, ಸೆಲ್ಲಿಂಗ್ ಸೈಡ್ ಇದೆಯೋ ಬೈಯಿಂಗ್ ಸೈಡ್ ಇದೆಯೋ ಅಂತ ಫಸ್ಟ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿ, ಅಲ್ಲಿಂದ ಟೇಕ್ ಎ ಡಿಸಿಷನ್.
ಟೇಕ್ ಎ ಡಿಸಿಷನ್. ಓಕೆ, ನೆಕ್ಸ್ಟ್ ಸಿನಾರಿಯೋ ಹಂಗೆ ಅಬ್ಸರ್ವ್ ಮಾಡಿ. ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು. ನಾನು ಏನೇ ಇಲ್ಲಿ ಹೇಳ್ಬೋದು, ನೀವು ಇನ್ನೊಂದು ಕಡೆ ಕಲಿಬೋದು, ಎಲ್ಲ ಮಾಡ್ಬೋದು. ಈಗ ನೋಡಿ, ಫಸ್ಟ್ ಕ್ಯಾಂಡಲ್ ಏನಿದೆ, ರೆಡ್ ಇದೆ. ಮೇಲೆ ಹೋಗೋದಕ್ಕೆ ನಾವು ಟ್ರೇಡ್ ತೊಗೋಬೇಕಾ? ಈ ಥರ ಆದಾಗ ಮೇಲೆ ಹೋಗೋದಕ್ಕೆ ಟ್ರೇಡ್ ತೊಗೋಬೇಕಾ? ಯೋಚನೆ ಮಾಡಿ. ಇಲ್ಲಿ ರೆಡ್ ಇದೆ, ಗ್ಯಾಪ್ ಅಪ್ ಆಗಿದ್ದಾನೆ, ಫಸ್ಟ್ ಕ್ಯಾಂಡಲ್ ರೆಡ್ ಇದ್ದಾನೆ, ನಾನು ಬುಲ್ಲಿಶ್ ಸೈಡ್ ಇವತ್ತು ಟ್ರೇಡ್ ತೊಗೊಳಲ್ಲ ಅಂತ ಫಸ್ಟ್ ಡಿಸೈಡ್ ಮಾಡಿಬಿಡಿ. ಫಸ್ಟು ಅಲ್ಲಿ ಡಿಸೈಡ್ ಮಾಡಿಬಿಟ್ರೆ ನೀವು ಕಾಲ್ ಸೈಡ್ ನೋಡೋಕ್ಕೆ ಹೋಗಲ್ಲ. ಅವಾಗ ಓನ್ಲಿ ನೀವು ಪುಟ್ ಸೈಡ್ ನೋಡ್ತಾ ಇರ್ತೀರ. ಓಕೆ, ಪುಟ್ ಸೈಡ್ ಆಪರ್ಚುನಿಟಿ ಹುಡುಕ್ತಾ ಇರ್ತೀರ. ಓಕೆ, ಈಗ ನಾನು ಇಲ್ಲೊಂದು ಯಾವುದೋ ಒಂದು ರೇಂಜ್ ಕ್ರಿಯೇಟ್ ಆಯಿತು. ಈ ರೇಂಜ್ ಕ್ರಿಯೇಟ್ ಆದಾಗ ನನಗೆ ಟ್ರ್ಯಾಪ್ ಮಾಡ್ತಾರೆ ಸ್ಮಾರ್ಟ್ ಪೀಪಲ್ಲು ಅಂತ ಯೋಚನೆ ಮಾಡಿ. ಸೊ ಈಗ ಓಕೆ, ಇಲ್ಲಿ ಹೋಯ್ತು, ಓಕೆ ಇಲ್ಲಿಗೆ ಬಂದ, ಮತ್ತು ಇಲ್ಲಿಗೆ ಬಂದವನು. ಸೊ ಇಲ್ಲಿ ಮತ್ತೆ ಮೇಲಕ್ಕೆ ಹೋಗೋಕ್ಕೆ ನಾನು ಇಲ್ಲೊಂದು ರೆಡ್ ಬಂತು, ಮತ್ತು ಇಲ್ಲೊಂದು ದೊಡ್ಡ ಕ್ಯಾಂಡಲ್ ಬಂತು, ಮತ್ತು ರೆಡ್ ಕ್ಯಾಂಡಲ್ ಬಂತು. ಇಲ್ಲೇ ದೊಡ್ಡ ಕ್ಯಾಂಡಲ್ ಬಂದೇ ಬಿಟ್ಟ. ಓಕೆ, ಸಮಥಿಂಗ್ ಹ್ಯಾಪ್ನಿಂಗ್. ಸೊ ನಾವೆಲ್ಲಿ ಪ್ಲ್ಯಾನ್ ಮಾಡಬೇಕು? ಈ ರೇಂಜಿಂದ ಕೆಳಗಡೆ ಬಂದಾಗ ಸೆಲ್ಲಿಂಗ್ ಸೈಡ್ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಏನಕ್ಕೆ ಹೇಳಿ, ಆಲ್ರೆಡಿ ಒಂದು ಸಲ ಟ್ರ್ಯಾಪ್ ಮಾಡಿದ್ದಾನೆ. ಇಲ್ಲಿ ರೆಡ್ ಕ್ಯಾಂಡಲ್ ಇದೆ, ನಾವು ಸೆಲ್ಲಿಂಗ್ ಸೈಡ್ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬೈಯಿಂಗ್ ಸೈಡ್ ನೋಡಲ್ಲ ಅಂದಾಗ ವೆಯ್ಟ್ ಮಾಡಬೇಕು. ಕೆಳಗಡೆ ಬರ್ತಾನ ನೋಡಬೇಕು. ನೋಡಿ ನಾವು ವೆಯ್ಟ್ ಮಾಡಿ ಈ ರೇಂಜು ಬ್ರೇಕ್ ಡೌನ್ ಆಯಿತಾ, ಇಲ್ಲೊಂದು ಟ್ರೇಡ್ ತೊಗೋಬೋದು. ನೋಡಿ, ಮತ್ತೆ ಬಂತು, ಮತ್ತೆ ಇಲ್ಲಿ ಬಂತು ಸೆಲ್ಲಿಂಗ್. ಸಾಕು ನಮಗೆ. ಇಲ್ಲಿ ಆ್ಯಕ್ಚುಲಿ ಗ್ಯಾಪ್ ಡೌನು ಇವತ್ತು ಸೈಡ್ ವೇಸ್ ಅಂತ ಗೊತ್ತಾಗುತ್ತೆ. ಸೈಡ್ ವೇಸ್ ಇದ್ದಾಗ ಎರಡೂ ಕಡೆ ಮಾರ್ಕೆಟ್ ಇರುತ್ತೆ. ಸೊ ಬೈಯರ್ಸ್ ಇದ್ದಾರೆ, ಸೆಲ್ಲರ್ಸ್ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಗ್ಯಾಪ್ ಅಪ್ ಆಗಿ ರೆಡ್ ಕ್ಯಾಂಡಲ್ ಆದಾಗ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಕ್ಯಾಂಡಲ್ ಓಪನಿಂಗ್. ಆಯಿತಾ? ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ? ನೀವು ಅರ್ಥ ಮಾಡ್ಕೋಬೇಕು. ಚಾರ್ಟ್ ಅನಾಲಿಸಿಸ್ ಮಾಡೋದು ಕಲ್ತ್ಕೋಬೇಕು. ಚಾರ್ಟ್ ಅನಾಲಿಸಿಸ್ ಮಾಡ್ತಾ ನಿಮಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ, ನೀವು ನಿಫ್ಟಿ ಚಾರ್ಟಲ್ಲಿ ನೋಡಿ. ಸೊ ಸಿಮಿಲರ್ ಬಿಹೇವಿಯರ್ ಇಲ್ಲೇ ನೋಡಿ. ಗ್ಯಾಪ್ ಡೌನ್ ಆಯಿತು, ಫಸ್ಟ್ ಕ್ಯಾಂಡಲ್ ರೆಡ್ ಆಯಿತು. ಸೊ ಡಿಸೈಡ್ ಮಾಡಿ ನಾವು ಬೈಯಿಂಗ್ ಸೈಡ್ ಆಪರ್ಚುನಿಟಿ ಹುಡ್ಕಕ್ಕೆ ಹೋಗಲ್ಲ ಅಂತ ಡಿಸೈಡ್ ಮಾಡಬೇಕು. ಸೆಲ್ಲಿಂಗ್ ಸೈಡೇ ಹುಡುಕ್ಬೇಕು ಆಲ್ಮೋಸ್ಟ್. ನೋಡಿ, ನೆಕ್ಸ್ಟ್ ಇನ್ನೊಂದು ದಿನ ನೋಡಿ, ಗ್ಯಾಪ್ ಅಪ್ ಆಯಿತು. ಒಳ್ಳೆ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿ ಒಂದು ಒಳ್ಳೆ ಮೂಮೆಂಟ್ ಕೊಟ್ಟು ಮುಗಿಸ್ಬಿಟ್ಟ. ಅವ್ನು ನೋಡಿ ಮತ್ತೆ ಸೈಡ್ ವೇಸ್. ಮತ್ತೆ ಅವನು ಕೆಳಗಡೆ ಬಂದಿಲ್ಲ. ಬೈಯರ್ಸ್ ಇಲ್ಲಿದ್ದಾರೆ ಅಂತ ಅಂದಾಗ ಕೆಳಗಡೆ ಬರೋದಕ್ಕೆ ಬಿಟ್ಟೇ ಇಲ್ಲ. ಬಟ್ ಮೇಲಕ್ಕೂ ಹೋಗಿಲ್ಲ ಅವನು. ನೋಡಿ, ಅದೇ ರೇಂಜಲ್ಲಿದ್ದಾನೆ. ಸೊ ನೆಕ್ಸ್ಟ್ ಸಿನಾರಿಯೋ ನೋಡಿ. ಇಲ್ಲೇನಾಗಿದೆ ನೋಡಿ, ಫಸ್ಟ್ ಕ್ಯಾಂಡಲ್ಲು ಗ್ರೀನ್ ಆಗಿದ್ದಾನೆ. ಸೊ ಫ್ಲ್ಯಾಟಲ್ಲಿ ಡೌನಿಂದ ಅಂದರೆ ಗ್ಯಾಪ್ ಡೌನ್ ಆಗಿ, ಇದು ಗ್ಯಾಪ್ ಡೌನ್ ಆದಾಗ ಗ್ರೀನ್ ಕ್ಯಾಂಡಲ್ ಬಂದಾಗ ಏನಂತ ಹೇಳಿದ್ದೀನಿ? ಸೈಡ್ ವೇಸ್. ಗ್ಯಾಪ್ ಡೌನಲ್ಲಿ ರೆಡ್ ಬಂದರೆ ಡೌನ್ ಟ್ರೆಂಡ್, ಗ್ಯಾಪ್ ಅಪ್ ಆಗಿ ಗ್ರೀನ್ ಬಂದರೆ ಅಪ್ ಟ್ರೆಂಡ್, ಗ್ಯಾಪ್ ಅಪ್ ಆಗಿ ರೆಡ್ ಬಂದರೆ ಸೈಡ್ ವೇಸ್. ಫ್ಲ್ಯಾಟಲ್ಲಿ ಒಂದು ಸ್ವಲ್ಪ ವಾಲಟಿಲಿಟಿ ಇದ್ದೇ ಇರುತ್ತೆ. ಗ್ಯಾಪ್ ಏನು ಫ್ಲ್ಯಾಟಲ್ಲಿ ಹೋದಾಗ ನೀವು ಡಿಸೈಡ್ ಮಾಡಬೇಕು. ಎಲ್ಲಿ ಮೇಲೆ ಓಪನ್ ಆಗಿದನೋ ಕೆಳಗಡೆ ಓಪನ್ ಆಗಿದೆ. ಫ್ಲ್ಯಾಟ್ ಅಂದರೆ ಒಂದು 15-20 ಪಾಯಿಂಟು ಮೇಲೆ ಕೆಳಗಡೆ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಅಲ್ಲೂ ಕನ್ಸಿಡರ್ ಮಾಡ್ಬೋದು ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಅಂತಲೂ. ಇಲ್ಲಿ ಗ್ಯಾಪ್ ಡೌನ್ ಆಗಿ ಇಲ್ಲಿಂದ ಒಂದು ಒಳ್ಳೆ ಮರಬದ ಕ್ಯಾಂಡಲ್ ಬಂತು, ಮತ್ತು ಇಲ್ಲಿಗೆ ಬಂದು ಕ್ಲೋಸ್ ಆಗಿದೆ. ಸೊ ಸೇಮ್ ಕ್ಲೋಸಿಂಗ್ ಪ್ರೈಸ್ ಹತ್ರ ಬಂದು ನಿಂತಿದ್ದಾನೆ. ಕ್ಲೋಸಿಂಗ್ ಪ್ರೈಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಲೈಕ್ ರೆಸಿಸ್ಟೆನ್ಸ್ ಸಪೋರ್ಟ್ ಲೈನ್ ಇದ್ದಂಗೆ ಅದು. ನಂದು ಇಂಡಿಕೇಟರಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ, ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿದ್ದೀರಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಟ್ರೆಂಡ್ ಐಡೆಂಟಿಫೈ ಮಾಡಿ, ಯಾವ ಕಡೆ ನಾನು ಟ್ರೇಡ್ ಮಾಡಬಾರ್ದು ಅಂತ ಅವಾಯ್ಡ್ ಮಾಡಿ, ಬೆಸ್ಟ್ ಆಪರ್ಚುನಿಟಿನ ಹುಡುಕಿ, ಸೈಡ್ ವೇಸ್ ಇದ್ದಾಗ ಅವಾಯ್ಡ್ ಮಾಡಿ, ಟ್ರೆಂಡ್ ಐಡೆಂಟಿಫೈ ಮಾಡಿ ಟ್ರೇಡ್ ಮಾಡಿ. ಇದನ್ನೇ ನಾನು ಕೇಳ್ಕೊಬೋದು. ಓಕೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓಕೆ, ನೋಡಿ, ಕಲ್ತ್ಕೊಂಡು ಚಾರ್ಟ್ ಅನಾಲಿಸಿಸ್ ಎಲ್ಲ ಮಾಡಿ, ಓಕೆ, ಪೀಸ್ಫುಲ್ಲಾಗಿ ಒಂದು ಒಳ್ಳೆ ಸೈಕಾಲಜಿ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ, ಅದೇ ನಮಗೆ ಕೈ ಹಿಡಿಯೋದು. ಸೈಕಾಲಜಿ ಇಲ್ಲ ಅಂತಂದರೆ ಒಳ್ಳೆ ಸೈಕಾಲಜಿ ಎಲ್ಲ ಥರದ್ದು ಸೈಕಾಲಜಿ ಇರುತ್ತೆ. ನಾನು ಒಳ್ಳೆ ಸೈಕಾಲಜಿ ಹೇಳ್ತಾ ಇರೋದು. ಓಕೆನಾ? ಪೀಸ್ಫುಲ್ಲಾಗಿರಬೇಕು. ಬನ್ನಿ ಶ್ರೀಮಂತರಾಗೋಣ, ಎಲ್ಲರೂ ಪೀಸ್ಫುಲ್ಲಾಗಿರೋಣ, ಕನ್ಸಿಸ್ಟೆನ್ಸಿ ಇರೋಣ. ಓಕೆ, ಥ್ಯಾಂಕ್ ಯು. ಬಾಯ್.